ಈ ಜನ್ಮದಲ್ಲಿ ನನ್ನ ಬಂಧು ಬಳಗ ನನ್ನ ಅಣ್ಣ ಅತ್ತಿಗೆಯನ್ನು ಅಗಲುವಂತೆ ಮಾಡಿದೆ. ಮುಂದಿನ ಜನ್ಮದಲ್ಲಿ ಮಕ್ಕಳಂತೆ ಅಪ್ಪಿಕೊಳ್ಳುವ ನನ್ನಣ್ಣ, ಅಕ್ಕರೆ ಲಾಲಿ ಹಾಡಿ ತುತ್ತು ನೀಡುವ ನನ್ನ ಅತ್ತಿಗೆ, ಅವರ ಮಡಿಲಲ್ಲಿ ಹುಟ್ಟುವ ಭಾಗ್ಯವನ್ನು ಕರುಣಿಸು ತಂದೆ ಕರುಣಿಸು. ಇಂದು ಶಿವರಾತ್ರಿ ಅಮಾವಾಸ್ಯೆ, ಇಂದು ಆ ಶಿವಲಿಂಗೇಶನ ಜಾತ್ರೆ ಕೂಡ ಇವತ್ತೇ. ಇವತ್ತು ಹೊರ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಗಳು ನಡೆಯುತ್ತಿವೆ. ಆ ಪಂದ್ಯಕ್ಕೆ ನಾನು ಆಯ್ಕೆಯಾಗಿದ್ದೇನೆ. ಅದರಲ್ಲಿ ಭಾಗವಹಿಸಿ ನಾನು ಜಯಶಾಲಿ ಆದರೆ ನಮ್ಮ ಮನೆತನಕ್ಕೆ ಬಂದಿರುವ ಕಷ್ಟ ಕಾರ್ಪಣ್ಯಗಳನ್ನ ಹೊರಗೆ ಹೋಗುತ್ತದೆ. ಭಾಗ್ಯ, ಏ ಭಾಗ್ಯ, ಮನೆಯಲ್ಲಿ ಏನ್ ಮಾಡ್ತೀವಿ? ಬಾ ಹೊರಗಡೆ. ಒಳಗಡೆ ದೇವರಿಗೆ ಎಡೆ ಮಾಡುತ್ತಿದೆ. ಇವತ್ತು ಶಿವರಾತ್ರಿ ಅಮಾವಾಸ್ಯವಲ್ಲವೇ? ಅದಕ್ಕಾಗಿ ಆ ತಾಯಿ ಜಾತ್ರೆಗೆ ಹೋಗಿ ನಾವು ದರ್ಶನ ಪಡೆದುಕೊಂಡು ಬರೋಣ, ನಡೆಯಿರಿ. ನೀನೊಬ್ಬಳೇ ಹೋಗಿ ಆ ತಾಯಿಯ ದರ್ಶನ ಪಡೆದುಕೊಂಡು ಬಾ. ವರ್ಷಕ್ಕೊಮ್ಮೆ ಬರುವ ನನ್ನ ತಾಯಿ ಜಾತ್ರೆಗೆ ನಾವಿಬ್ಬರು ಗಂಡ ಹೆಂಡತಿ ಹೋದ್ರೆ ಶೋಭೆ ಅಲ್ಲವೇ? ಅದಕ್ಕಾಗಿ ಹೋಗೋಣ, ನಡೆಯಿರಿ. ಹೌದು ಭಾಗ್ಯ, ನನಗೂ ನಿನ್ನ ಜೊತೆಯಲ್ಲಿ ಆ ತಾಯಿಯ ದರ್ಶನಕ್ಕೆ ಬರಬೇಕೆಂಬ ಆಸೆ ತುಂಬಾ ಇದೆ. ಆದರೆ ಏನು ಮಾಡುವುದು? ಹೊರ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಗಳು ಆ ಪಂದ್ಯಕ್ಕೆ ನಾನು ಆಯ್ಕೆ. ನನ್ನ ಯಶಸ್ಸು, ನನ್ನ ಕನಸು ಈಡೇರುವ ಕಾಲ ಈಗ ಒದಗಿದೆ. ನೀನೊಬ್ಬಳೇ ಹೋಗಿ ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಬಾ ಭಾಗ್ಯ. ಹಿಂದೆ ನಡೆದ ಪಂದ್ಯದಲ್ಲಿ ಜಯಶಾಲಿಯಾಗಿದ್ದೀರಾ, ಈಗ ನಡೆಯುತ್ತಿರುವ ಪಂದ್ಯದಲ್ಲಿ ಜಯಶಾಲಿಯಾಗುತ್ತಿರುತ್ತೀರಿ. ವರ್ಷಕ್ಕೊಮ್ಮೆ ಬರ್ತಾ ಇದೆ ಆ ಜಾತ್ರೆ, ನಡೆಯಿರಿ. ಆ ತಾಯಿ ದರ್ಶನ ಪಡೆದುಕೊಂಡು ಬೇಗ ನನಗೆ ಒಂದು ಮುತ್ತಿನಂತ ಗಂಡು ಮಗು ಅಂತ ಬೇಡಿಕೊಂಡು ಬರೋಣ ಆ ತಾಯಿ ಹತ್ರ. ಜಾತ್ರೆ ಅದರಲ್ಲಿ ನೀನೊಬ್ಬಳೇ ಹೋಗುತ್ತೀವಿ. ಮೇಲಾಗಿ ಗರ್ಭಿಣಿ, ಹುಷಾರಾಗಿ ಹೋಗಿ ಬಾ. ನಾನು ಆಗ್ಲಿ ಸ್ವಾಮಿ, ಹೋಗಿ ಬಾ. ಹುಷಾರಾಗಿ ಹೋಗಿ ಬಾ ಭಾಗ್ಯ. ಆಯ್ತು ಸ್ವಾಮಿ.